ರಾಜ್ಯ ರಾಜಕೀಯದಲ್ಲಿ ಇವತ್ತು ಅತಿ ದೊಡ್ಡ ಆಡಿಯೋ ಬಾಂಬ್ ಒಂದು ಸಿಡಿದಿದೆ. ಸಹಕಾರ ಸಚಿವ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರ ಹತ್ಯೆಗೆ ಸಂಚು ರೂಪಿಸಿದ್ದ ಬಗ್ಗೆ ಆಡಿಯೋ ಒಂದು ರಿವೀಲ್ ಆಗಿದೆ. ಆಡಿಯೋದಲ್ಲಿ ಹೇಗೆ ಸ್ಕೆಚ್ ರೆಡಿಯಾಗಿತ್ತು ಅನ್ನೋ ಬಗ್ಗೆ ಮಾತನಾಡಲಾಗಿದೆ. ಹಾಗಾದ್ರೆ ಮಾತನಾಡಿರೋದು ಯಾರು? ಏನದು ಆಡಿಯೋ ಬಾಂಬ್? ಬನ್ನಿ ಟಿವಿ9ನ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು 70 ಲಕ್ಷ ಸಿಗ್ತೈತೆ. 70 ಲಕ್ಷ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಪುತ್ರನ ಹತ್ಯೆಗೆ 70 ಲಕ್ಷ ಸುಪಾರಿ. ಇಡೀ ರಾಜ್ಯ ರಾಜಕೀಯವೇ ಶೇಕ್ ಆಗುವಂತ ಸ್ಫೋಟಕ ಆಡಿಯೋ ಒಂದು ಇವತ್ತು ತುಮಕೂರಿನಿಂದ ಸ್ಫೋಟವಾಗಿದೆ. ಸಚಿವರ ಪುತ್ರ ಎಂಎಲ್ಸಿ ಆಗಿರೋ ರಾಜೇಂದ್ರ ಹತ್ಯೆಗೆ 70 ಲಕ್ಷ ಸುಪಾರಿ ನೀಡಲಾಗಿತ್ತು ಅಂತ ಮಾತನಾಡಿರೋ ಆಡಿಯೋ ಬ್ಲಾಸ್ಟ್ ಆಗಿದೆ. ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು. ತಮಿಳ್ ಹುಡುಗರು ಬೆಂಗಳೂರಲ್ಲಿ ಹುಡುಗರು ಕೇಳೋನಂತೆ ದುಡ್ಡನ್ನ ಆಸೆ ಡ್ರೈವರ್ಗೆ ಎತ್ತಾಕೊಂಡ್ಬಿಡ್ಬೋದು, ಡ್ರೈವರ್ ಲಿಂಕ್ ಅಲ್ಲೇ ಇಕ್ಕೊಂಬೋದು. ಯಾರಿಗ್ ನಂಬ್ತೀಯ? ಬರೀ 70 ಲಕ್ಷ ಕೆಎನ್ ರಾಜಣ್ಣ ಪುತ್ರನ ಹತ್ಯೆಗೆ ಸುಪಾರಿ ಆಡಿಯೋ ಬ್ಲಾಸ್ಟ್. 70 ಲಕ್ಷ ಸುಪಾರಿ, 5 ಲಕ್ಷ ಅಡ್ವಾನ್ಸ್. ಸುಪಾರಿ ಕೊಟ್ಟಿದ್ಯಾರು? ಎಸ್, ಮೊನ್ನೆಯಷ್ಟೇ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿಯು ಆಗಿರೋ ರಾಜೇಂದ್ರ ತುಮಕೂರು ಎಸ್ಪಿಗೆ ದೂರು ನೀಡಿದ್ರು. ನನ್ನ ಹತ್ಯೆಗೆ ಸಂಚು ರೂಪಿಸಲಾಗಿದೆ ಅಂತ ಆರೋಪಿಸಿದ್ರು. ಈ ಸಂಬಂಧ ಸೋಮ, ಅಮಿತ್, ಭರತ್, ಗುಂಡಾ, ಯತೀಶ್ ಎಂಬುವರ ವಿರುದ್ಧ ದೂರು ದಾಖಲಿಸಿದ್ರು. ಹತ್ಯೆಯ ಸಂಚಿನ ಕುರಿತು ಆಡಿಯೋವನ್ನ ನೀಡಿದ್ರು. ಇದೀಗ ಅದೇ ಆಡಿಯೋ ರಿವೀಲ್ ಆಗಿದೆ. ರಾಜೇಂದ್ರ ಬೆಂಬಲಿಗ ರಾಕಿ ಮತ್ತು ಪ್ರಕರಣದ A1 ಸೋಮನ ಆಪ್ತೆ ಪುಷ್ಪ ಎಂಬಾಕೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಸ್ಫೋಟವಾಗಿದೆ. ಆಡಿಯೋದಲ್ಲಿ 70 ಲಕ್ಷ ಸುಪಾರಿ ಮತ್ತು ಹತ್ಯೆಯ ಸಂಚಿನ ರಹಸ್ಯ ಬಯಲಾಗಿದೆ. ಅಡ್ವಾನ್ಸ್ ಬಂದ್ರೆ ನಿಜನಾ? ಅಡ್ವಾನ್ಸ್ ನಮ್ಮ ಅಮ್ಮ ಸತ್ತಾಲು ಬಂದೈತೆ. ಬೇಡ ಬಿಡು, ಎಂಕ್ವೈರಿ ಮಾಡ್ಲಿ. 5 ಲಕ್ಷ ಎಲ್ಲಿಂದ ಬಂತು? ಮತ್ತೆ ಸೋಮಂಗ್ ಅಕೌಂಟ್ ಬಂದ್ರೆ ನಿಜ? ದುಡ್ಡು ಬಂದಿರೋದು ಸತ್ಯ ಬಂದಿರೋದು ಅವ್ನಿಗೆ 5 ಲಕ್ಷ. ನಮ್ಮ ಅಮ್ಮನ್ ಸತ್ತಾಲು 5 ಲಕ್ಷ ದುಡ್ಡು ಬಂದೈತೆ ಅವ್ನಿಗೆ. ಯಾರಿಗೂ ಬಿಟ್ಟಿರ್ಬೋದು. ನೀನ್ ಯಾರಿಗ್ ನಂಬ್ತೀಯಪ್ಪ? ದುಡ್ಡನ್ನ ಆಸೆ ಡ್ರೈವರ್ಗೆ ಎತ್ತಾಕೊಂಡ್ಬಿಡ್ಬೋದು, ಡ್ರೈವರ್ ಲಿಂಕ್ ಅಲ್ಲೇ ಇಕ್ಕೊಂಬೋದು. ಯಾರಿಗ್ ನಂಬ್ತೀಯ? ಬರೀ 70 ಲಕ್ಷ ದುಡ್ಡು ಯಾರು ಕೊಟ್ಟಿದ್ದು ಎಂದ ರಾಕಿ, ಗೊತ್ತಿಲ್ಲ ಎಂದ ಪುಷ್ಪ. ಇನ್ನು ಬೆಂಗಳೂರಿನ ಪ್ರಭಾವಿಯೊಬ್ರು ಸುಪಾರಿ ನೀಡಿದ್ದಾರೆ ಅಂತ ರಾಜೇಂದ್ರ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ರು. ಈ ಬಗ್ಗೆ ಆಡಿಯೋದಲ್ಲಿ ಯಾವುದೇ ಪ್ರಸ್ತಾಪವಿಲ್ಲ. ಆದ್ರೂ ದುಡ್ಡು ಯಾರು ಕೊಡ್ತಾರೆ ಅನ್ನೋ ಬಗ್ಗೆ ಇಬ್ರು ಮಾತನಾಡಿದ್ದಾರೆ. 70 ಲಕ್ಷ ಸಿಗ್ತೈತೆ, ಮಾಡೋದ್ ಬೇಡ್ವಾ? ಅಲ್ಲಿ ಅಷ್ಟೊಂದು ಸುಲಭ ಅಲ್ವಲ್ಲ. ಯಾರು ಇನ್ನೇನ್ ಕೊಡ್ತಾರೆ ಕಾಸು? ಗೊತ್ತಿಲ್ಲಪ್ಪ. ಇವ್ನು ಏನ್ ವ್ಯವಹಾರ ಮಾಡ್ತಾನಪ್ಪ? ಈಚೆ ಬರೋಕೆ ಆಗಲ್ಲ. ಅದೇನು ನೀವು ಖರ್ಚು ಮಾಡ್ದ? ಎಕ್ಸಾಂಪಲ್ ನಿಮ್ಕೊಳ್ಳೋದು. ಇವನೇ ಖರ್ಚು ಮಾಡ್ತಾರದು? ಇವನೇನಾ? ಯಾರಿಗ್ ಗೊತ್ತಪ್ಪ, ನಮ್ಗೆ ಹಿಂಗ್ ಗೊತ್ತು. ಫೆರಿನ್ ಮೇಲೆ ಏನಕ್ಕೆ ಬರ್ತಾನೆ? ಬರೀ 3 ತಿಂಗಳಿಗೋಸ್ಕರ ಇವ್ನು ಯಾಕೆ ಬರ್ಬೇಕು? ಹೀಗಂದ ಪುಷ್ಪ ಹೋಗಿ ರಾಜೇಂದ್ರ ಅವರಿಗೆ ವಿಷಯ ತಿಳಿಸುವಂತೆ ಪದೇ ಪದೇ ಕೇಳ್ಕೊಂಡಿದ್ದಾಳೆ. ಇವ್ರಿಗೆ ಹಿಂಗೆ ಹೇಳು, ಸೋಮ ಹಿಂಗೆ ಮಾಡೋನೆ. ನೀವ್ ಯಾವ್ದೋ ಫಂಕ್ಷನ್ ಮಾಡಿದ್ರಲ್ಲ ಸರ್ 15 ದಿನದ ಹಿಂದೆ, ಯಾರು ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರಿಬ್ರು ಅಂತ ಹೇಳು. ಜೈಪುರದವ್ರಿಬ್ರು ಕಳ್ಸಿದ್ದ ಅವನು. ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು, ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ. ಗೊತ್ತಾ ಜೈಪುರದವರು? ರಾಜೇಂದ್ರ ಹತ್ಯೆಗೆ ಮಧುಗಿರಿ ತಮಿಳುನಾಡು ಗ್ಯಾಂಗ್ನಿಂದ ಸ್ಕೆಚ್. ಮಧುಗಿರಿ ಹುಡುಗರು ರೆಡಿ ಆಗಿರೋದಾ? ಯಾರು? ಎಷ್ಟು ಜನ? 7-8 ಜನ. ಮಧುಗಿರಿ ಹುಡುಗರು ಗೊತ್ತಾ ಸರ್ ನಮ್ಗೆ? ಮಾತಾಡ್ಕೊಂಡವ್ರು ಗೊತ್ತಾ? ಬೆಂಗಳೂರವ್ರ ಜೊತೆ ಮಧುಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ತಮಿಳ್ ಹುಡುಗರು ಕರೆಸ್ತವ್ನು ಗೊತ್ತಾ ನಿಮ್ಗೆ ಇಬ್ರಿಗೆ ಜೊತೆಗಿರಕ್ಕೆ? ತಮಿಳ್ ಹುಡುಗರ್ನ? ತಮಿಳ್ ಹುಡುಗರು ಬೆಂಗಳೂರಲ್ಲಿ ಕಳಾಸಿಪಲ್ಯ ಹುಡುಗರು ಕೇಳೋನಂತೆ. ಕಳಾಸಿಪಲ್ಯದಲ್ಲಿ ಬರ್ತಾರೆ ತಗೊಳಕ ವರ್ಷ ವರ್ಷಕ್ಕೆ ಇಬ್ರು ಹುಡುಗರು. ಇಬ್ರು ಹುಡುಗರು ಕರೆಸ್ತಾನೆ. ಜಾಸ್ತಿ ಯತೀಶ ನನ್ ಮಗ ಏನು ಜೊತೆಗಿರೋದು. ಶಾಂತಿನಗರದಲ್ಲಿ ಮನೆ, ಬೆಟ್ಟದಲ್ಲಿ ಗುಂಡ, ಶಿರಾಗೇಟ್ನಲ್ಲಿ ಸ್ಕೆಚ್. ಶಾಂತಿನಗರದಲ್ಲಿ ಮಾಡೋನು ಯಾರು? ಸೋಮ. ಇವನಿಗೆ? ಯಾರಿಗೆ? ಗುಂಡಂಗೆ ಎಲ್ಲೋ ಬೆಟ್ಟದ ಹತ್ರ ನೆಟ್ವರ್ಕ್ ಸಿಗ್ತೈತವ ಮಾಡ್ತಾ ಇರೋದು. ಏನು ಶಿರಾಗೇಟ್ ಒಟ್ಟ ಕೇಳಿದೀನಿ ಜಾಸ್ತಿ ಅಲ್ಲಿ ಓಡಾಡ್ತಾರೆ ಅಂತ. ಆ ತೋಟದಲ್ಲಿ ಇರ್ತಾರೆ ಅಂತ ಗೊತ್ತಾಗೈತಿ. ತೋಟದಲ್ಲಿ ಒಂದು ದೊರಡೆ ಮಾಡೋಣ ಅಂತ ಎಲ್ಲ ಪ್ಲಾನ್ ಹಾಕೊಂಡಿದ್ದು ಗೊತ್ತಾಗೈತಿ. ತಮಿಳುನಾಡಿನಿಂದ ಹುಡುಗರನ್ನ ಕರೆಸಿದ್ದ ಸೋಮ ಶಿರಾಗೇಟ್ ತೋಟದಲ್ಲಿ ಅವರನ್ನಿರಿಸಿ ಸ್ಕೆಚ್ ಹಾಕಿದ್ನಂತೆ. ಇದೆಲ್ಲ ನಿನಗೆ ಹೇಗ್ ಗೊತ್ತಾಯ್ತು ಅಂದ್ರೆ ಪುಷ್ಪ ಹೇಳಿದ್ದು ಆಟೋ ಕತೆ.
ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾರು? ಯಾವನೋ ಆಟೋದಲ್ಲಿ ಕುಂತಿರೋ. ಈ ಸುಪಾರಿ ಬಗ್ಗೆ ಪ್ರತಿಕ್ರಿಯಿಸಿರೋ ಸಚಿವರು ಗಂಭೀರ ವಿಷಯ ತನಿಖೆ ಆಗುತ್ತೆ ಅಂದಿದ್ದಾರೆ. ಅದೆಲ್ಲ ಅವ್ರು ಗಮನಿಸ್ತಾರೆ. ನನ್ನ ಗಮನಕ್ಕೆ ಬಂದರೆ ಪ್ರಯೋಜನ ಆಗೋದಿಲ್ಲ. ಅವ್ರ ಗಮನಕ್ಕೆ ಬರಬೇಕಲ್ಲ, ಇನ್ವೆಸ್ಟಿಗೇಷನ್ ಮಾಡೋವ್ರ ಗಮನಕ್ಕೆ ಬರಬೇಕು. ಅವ್ರು ಅದನ್ನು ನೋಡಿ ಅವ್ರು ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ. ಒರಿಜಿನಾಲಿಟಿ, ಆಮೇಲೆ ಬೇರೆ ಬೇರೆ ಅವ್ರದ್ದೇನು ಪ್ಯಾರಾಮೀಟರ್ಸ್ ಇರ್ತವೆ ಅದೆಲ್ಲ ಮಾಡಿ. ಆ ವಿಷಯ ಗಂಭೀರವಾದಂಥ ಒಂದು ವಿಷಯ. ಅದು ಯಾರೋ ಒಬ್ಬರು ಸುಪಾರಿ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಗಂಭೀರವಾದಂಥ ವಿಷಯ. ಅದನ್ನು ತನಿಖೆ ಆಗೋ ಮುಖಾಂತರ ಏನು ನಡೆದಿದೆ, ಏನು ಕಾರಣ ಅಂತ ಪತ್ತೆ ಹಚ್ಚಿ ಅದು ಕ್ರಮ ತಗೊಳ್ಬೇಕು. ಸದ್ಯ ಆಡಿಯೋ ರಿವೀಲ್ ಆಗ್ತಿದ್ದಂತೆ ಪುಷ್ಪಾಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೋಮನಿಗೂ ನಿಂಗೂ ಲಿಂಕ್ ಹೇಗೆ, ನಿನಗೆ ಹೇಗೆ ಗೊತ್ತಾಯ್ತು, ಯಾವಾಗ ಸ್ಕೆಚ್ ಹಾಕಿದ್ರು ಅನ್ನೋ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಮತ್ತೊಂದು ಪೊಲೀಸರ ತಂಡ ಆರೋಪಿ ಸೋಮನಿಗಾಗಿ ಹುಡುಕಾಟ ನಡೆಸ್ತಿದೆ. ಮಹೇಶ್, TV9 ತುಮಕೂರು.